ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೇವೆ ನೋಡ್ರಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ. ಇವಾಗ ನೋಡ್ರಿ ಸಂಜೆ ಕಡೆ ಲಾಗ್ ಸ್ಟಾರ್ಟ್ ಮಾಡತ್ತೀವಿ. ನಾಳೆ ಬಂದ್ರೆ ನ್ಯೂ ಇಯರ್ ರೀ. ಅದಕ್ಕೆ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ನಾನು ಬೆಳಗ್ಗೆ ಮಾಡೋದಲ್ಲಿಲ್ರಿ, ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡತ್ತೀನಿ. ಬರ್ರಿ ಕಂಟಿನ್ಯೂ ಮಾಡೋಣ ಲಾಗ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಇವಾಗ ಬಜ್ಜಿ ಮಾಡ್ಬೇಕಂತೇಳಿ ನಾನು ತತ್ತಿ ಸುಲಿಯತ್ತಿದ್ರಿ, ಕುದಿಸ್ಕೊಂಡು ಇಟ್ಕೊಂಡಿದ್ರಿ. ಒಲೆ ಮೇಲೆ ಮಾಡ್ಬೇಕಲ್ರಿ ಫ್ರೆಂಡ್ಸ್, ಅದಕ್ಕೆ ಚಂತನ ದೌಂತಿಗೆ ಹೋಗಿ ಬಂದಿದ್ರಿ. ನಾನು ಹೋಗಿ ಬಂದು ಮಾಡಿ ಇವಾಗ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ರಿ ಅಡುಗೆ ಮಾಡೋಕ್ಕಂತೇಳಿ. ಬಂದು ಒಂದೆರಡು ಬಾಂಡೆ ಇದ್ದು ತೊಳೆದು ಮಾಡಿ ತಿಕ್ಕಿ ಮಾಡಿ ಕಸ ಹುಡ್ಕೊಂಡು ಬಟ್ಟೆ ತಗೊಂಡು ಬಾಂಡೆ ತಿಕ್ಕಿ ಎಲ್ಲ ಮಾಡ್ಕೆರೆ ಇವಾಗ ಅಡುಗೆ ಸ್ಟಾರ್ಟ್ ಮಾಡಿದ್ರಿ. ಮಾಮನೂ ಊರಾಗ ಹೋಗಿರಲ್ರಿ, ಊರಾಗ ಹೋಗಿರು. ಅದಕ್ಕೆ ಅವರು ಇದು ತೊಗೊಂಬಂದಿರಿ ತತ್ತಿ. ಆಮೇಲೆ ಬಜ್ಜಿ ಮಾಡಂದ್ರೆ ತತ್ತಿದ್ದು ನಾ ಎಲ್ಲಿ ತತ್ತಿ ಪಲ್ಯ ಮಾಡಂತಾರೆ ನಂತಿದ್ದ. ಬಜ್ಜಿ ಮಾಡಂದ್ರಿ, ಅದಕ್ಕೆ ತತ್ತಿ ಸುಲಿದಿಟ್ಕೊಂಡು ಹಿಟ್ಟತ್ತೆಲ್ಲ ಕಲಸಿಟ್ಕೊಂಡಿದ್ರಿ. ಹಿಟ್ಟತ್ತ ಕಲಸೋದೆಲ್ಲ ತೋರಿಸೋದಿಲ್ಲರಿ, ಯಾಕಂದ್ರೆ ಯಾವಾಗಲೂ ಎಲ್ಲ ಕಲಿಸ್ತಿರಲ್ರಿ. ಅದೇ ರೀತಿ ನಾನು ಹಿಟ್ಟ ಕಲಸಿ ಮಾಡಿ ಇಟ್ಕೊಂಡು ಕೆರೆ ತತ್ತಿ ಕುದಿಸಿ ತತ್ತಿ ಸುಲಿಯಾಗತ್ತಿ ನೋಡ್ರಿ. ಇವಾಗ ಒಟ್ಟು ತತ್ತಿ ಸುಲ್ಕೋಬೇಕಲ್ರಿ ಚೆಂದಾಗಿ, ಅದ್ರ ಕಲೆಗೆ ತತ್ತಿ ಸುಲ್ಕೊಳಗತ್ತಿದ್ರಿ. ನಾವು ನೋಡ್ರಿ ಫ್ರೆಂಡ್ಸ, ಇವಾಗ ಒಂದು 10-12 ತತ್ತಿ ರೀ, ಇಬ್ಬರಿಗೆ ಅಂತೇಳಲ್ರಿ. ಚುಕ್ಕೊಳ್ನು ತಿಂತಾವ. ಆಮೇಲೆ ಮಾಮನೂ ಕುದ್ದುಸಿ ಕೊಡು ಅಂತ ಹೇಳಿದ್ರು, ತಿಂತ ಅಂತ ಹೇಳಿದ್ರು. ಅದಕ್ಕೆ ಕುದ್ದುಸಿ ಮಾಡಿ ಚುಕ್ಕಳಿ ಕೊಡಬೇಕು, ಆಮೇಲೆ ಅವ್ರಿಗೆ ಕೊಡ್ಬೇಕಂತೇಳಿ ಇದು ಮಾಡ್ದೆ. ಅಲ್ಲಿ ನೋಡ್ರಿ ಹೆಂಗೆ ಬರ್ತದೆ ನಮ್ಮ ಸೋನಿ. ಕಳ್ಳ ಬೆಕ್ಕಿನಗತ್ಲೆ ಬೆಕ್ಕಿದ ರೀ, ಅದರ ಕಳ್ಳರ ಗದ್ಲೆ ಹೊಂಟದ್ರಿ. ಅದನ್ನು ಒಲೆ ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ರಿ. ಎಣ್ಣೆ ನಾ ತತ್ತಿ ಸುಲಿಯತನ ಕಟ್ ಮಾಡತನ ಒಂದು ಸ್ವಲ್ಪ ಎಣ್ಣೆ ಗರಮ್ ಆಗ್ತದ ಅಂಥೇಳಿ. ಇವಾಗ ಹೊಸ ವರ್ಷ ಬಂತ್ರಿ ಫ್ರೆಂಡ್ಸ್. ನಾಳೆಗೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ರೀ. ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಫ್ರೆಂಡ್ಸ್. ಕಮೆಂಟ್ದಾಗ ತಿಳಿಸ್ರಿ ಎಲ್ಲರೂ ಹೆಂಗಿದ್ದೀರಿ ಅಂಥೇಳಿ. ಇವಾಗ ಮುಂದಿನ ವರ್ಷ ಸ್ಟಾರ್ಟ್ ಆಗತ್ತದಲ್ರಿ. 2025 ಹೋಗಿ 2026 ಬರಾಕತ್ತೈತ್ರಿ ಫ್ರೆಂಡ್ಸ. ಹೊಸ ವರ್ಷ ಅಂದ್ರೆ ಹೊಸ ಮಂದಿಗೆ ಹೊಸ ವರ್ಷ ಇದು ಇದ್ದಂಗೆ ರೀ ಅಂತ ಏನಂತಾರೆ. ಹೊಸ ವರ್ಷ ಬಂದ್ರೆ ಫುಲ್ ಜೋಶಾಗಿ, ಆಮೇಲೆ ಫುಲ್ ಊರೇ ತಾಲೂಕು ಜಿಲ್ಲಾ ಎಲ್ಲನೇ ಸೆಲೆಬ್ರೇಷನ್ ಮಾಡ್ತೈತ್ರಿ. ಅದಕ್ಕೆ ನಾವು ಒಂಚೂರು ಸೆಲೆಬ್ರೇಷನ್ ಮಾಡಬೇಕು ಅಂಥೇಳಿ ಅದಕ್ಕೆ ಇವಾಗ ತತ್ತಿ ಪಾರ್ಟಿ ಮಾಡತ್ತೀವಿ ನೋಡ್ರಿ. ತತ್ತಿ ಬಜ್ಜಿ ಪಾರ್ಟಿ ನೋಡರಿ. ನಾನು ಮಾಮಾಗೆ ಅಂದಿದ್ದ, ಅವರು ಕೇಕ್ ತೊಗೊಂಬರ್ರಿ, ನಾವು ಒಂದು ಸ್ವಲ್ಪ ಸೆಲೆಬ್ರೇಷನ್ ಮಾಡೋಣ ಅಂಥೇಳಿ. ನೋಡೋಣ ಅಂದಿರೋರು ತರ್ತಾರೆ, ಏನು ಮಾಡ್ತಾರೆ ಗೊತ್ತಿಲ್ಲರಿ. ತಂದ್ರಂದ್ರೆ ರಾತ್ರಿ 12 ಗಂಟೆಗೆ ಕೇಕ ಕಟ್ ಮಾಡ್ತಾರಲ್ರಿ. ನಾವು ಚಂತನ ನಿದ್ದಿಗೆ ದೌಂತಿಗೆ ಹೋಗಿ ಮಾಡಿ ನಿದ್ದಿಗಟ್ಟಿರ್ತೀವಿ. ಏನಾಗ್ತದ ಇಲ್ಲ ಹೇಳ್ತೀನ ಇಲ್ಲ ನನಗಂತೂ ಗೊತ್ತಿಲ್ಲರಿ. ಆಯಿತು ಮಾಡ್ತೀನಿ ರೀ, ಅಲ್ಲಂದ್ರೆ ಇಲ್ಲ, ಅವ್ರಿಗೆ ಹೇಳಿನಿ ತರ್ಕೊಂಬರ್ತೀನಿ ಅಂತೇಳ್ರಿ. ತೊಗೊಂಬಂದರು ಅಂದ್ರೆ ಮಾಡಣ್ರಿ ಫ್ರೆಂಡ್ಸ, ಇಲ್ಲಿಕಂದ್ರೆ ಇಲ್ಲರಿ. ಬರ್ರಿ ಇವಾಗ ನೋಡ್ರಿ ತತ್ತಿ ಅಂತೇಳಿ ಕಟ್ ಮಾಡ್ಕೊಂಡು ಕೆರೆ ಇವಾಗ ಬಿಸಿ ತತ್ತಿ ಬಜ್ಜಿ ಮಾಡೋಣಂತ. ನೋಡ್ರಿ ತತ್ತಿ ಎಷ್ಟು ಚೆನ್ನಾಗಿ ಎಲ್ಲ ಕಟ್ ಮಾಡ್ಕೊಂಡಿಟ್ಟಿನ ಒಣ್ಣಿನಲ್ರಿ ಗಂಗ ತುಂಬ. ಇವಾಗ ಇವಕ್ಕೆ ನಾನು ಹಿಟ್ಟನಾಗ ಎದ್ದು ಬಿಡ್ತೀನಿ ರೀ ಫ್ರೆಂಡ್ಸ. ಅವ್ರಿಗೆ 1-2 ಕೊಟ್ರಿ, ನಮ್ಮ ರಾಧಿಕಾಗ ರಚ್ಚುಗ ತಿಂತಾರಂತ್ರಿ ಅವರು. ಆಮೇಲೆ ಇಲ್ಲಿ ನೋಡ್ರಿ ಎಣ್ಣೆ ಕಾಯಾಗತ್ತದ್ರಿ. ಎಣ್ಣೆ ಫುಲ್ ಗರಮ್ ಆಗೈತೆ ನೋಡ್ರಿ ಇವಾಗ, ಭಾಳ ಅಂದ್ರೆ ಭಾಳ. ಹಿಟ್ಟನು ಚೆಂದಾಗಿ ಸಾಫ್ಟಾಗಿ ಇದಾಗಿತ್ತು ರೀ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರಿ ನಾನೇ, ಯಾಕಂದ್ರೆ ಭಾಳ ಗಟ್ಟಿಯಾಗಿತ್ತು. ಅದಕ್ಕೆ ಒಂದು ಸ್ವಲ್ಪ ತಿಳಿ ಮಾಡ್ಕೊಂಡೆ. ಭಾಳ ತಿಳಿ ಅಲ್ರಿ, ಅಷ್ಟೇ ಒಂದು ಸ್ವಲ್ಪ ರೀ. ನೋಡಿರಿ ಎಷ್ಟು ಭಾರಿ ಆಗ್ಯದ ಹಿಟ್ಟು ಅಂಥೇಳಿ. ಫುಲ್ ಸಾಫ್ಟ್ ಆಗಿತ್ತು ನೋಡ್ರಿ ಯಾವ ರೀತಿ ಆಗ್ಯದ ಅಂಥೇಳಿ ಕಾಣತ್ತದಲ್ರಿ ಫ್ರೆಂಡ್ಸ. ನೋಡಿರಿ ಎಷ್ಟು ಚೆಂದಾಗೈತೆ ರೀ ಹಿಟ್ಟು. ಇವಾಗ ಇದ್ರೊಳಗೆ ತತ್ತಿ ಇಟ್ಕೊತೀನಿ ರೀ ಫಸ್ಟ್ ಎಲ್ಲ ಒಂದು 4-5. ಯಾಕಂದ್ರೆ ಒಮ್ಮೆಗೆ ಹಾಕ್ಲಕ್ಕೆ ಬೇಕಲ್ರಿ, ಒಂದು ಹಾಕೋಣ ಹಿಟ್ಟೆಲ್ಲ ಕೆಳಗೆ ಚೆಲ್ತದ್ರಿ ಅದ್ರ ಕಲೆಗೆ. ಇವಾಗ ಹಾಕ್ತೀನಿ ರೀ ಫ್ರೆಂಡ್ಸ ಕಡಾಯಿದಾಗ. ಚೆಂದಾಗಿ ಬಿಸಿ ಬಜ್ಜಿ ರೆಡಿ ಆಗ್ತಾವೆ ನೋಡ್ರಿ. ಇಲ್ಲಿ ಫಸ್ಟ್ ಒಂದು ಬಜ್ಜಿ ಬಿಟ್ಟ ಎಷ್ಟು ಭಾರಿ ಆಲಾಗತ್ತವ ಅಂಥೇಳಿ. ಬಜ್ಜಿ ಬಿಡೋ ಮತ್ತಿಗೆ ಹಿಟ್ಟೊಂದು ಸ್ವಲ್ಪ ಹಿಂಗೆ ಕೈದಿಂತ ಕಡ್ದು ಬೀಳ್ತದಲ್ರಿ. ಅದಕ್ಕೆ ಆ ರೀತಿ ದಂಡಿಗೆಲ್ಲ ಶಾವ್ಗೆ ಎಳೆ ಬಿಟ್ಟಂಗೆ ಆಲಾಗತ್ತವ್ರಿ ಅವು. ಬಿಸಿ ಬಜ್ಜಿ ಎಲ್ಲರೂ ಮಾಡ್ತೀರಂತ ನಮ್ಗೆ ಗೊತ್ತ್ರಿ. ಅದಕ್ಕೆ ನಾವು ನ್ಯೂ ಇಯರ್ಗೆ ಪಾರ್ಟಿ ಮಾಡ್ಬೇಕಂತೇಳಿ ಮಾಡತ್ತೀವಿ ರೀ. ತಿನ್ನೋದನ್ನಾಯ್ತು ಪಾರ್ಟಿ ಮಾಡೋದನ್ನಾಯ್ತು ಅಂಥೇಳಿ ಮಾಡತ್ತೀವಿ ನೋಡಿರಿ ಫ್ರೆಂಡ್ಸ. ನೀವೆಲ್ಲ ಏನೇನು ಮಾಡಿರಿ ಅಂತೇಳಿ ನಮ್ಮ ಕಮೆಂಟ್ದಾಗ ತಿಳಿಸ್ರಿ. ನೆಕ್ಸ್ಟ್ ನಾಳೆಗೆ ಇದು ಅಪ್ಲೋಡ್ ನಾಳೆಗೆ ಮಾಡ್ತೀನಿ ರೀ ಫ್ರೆಂಡ್ಸ್. ನಾನು ಇವತ್ತು ಎಲ್ಲ ರೆಡಿ ಮಾಡ್ಕೊಂಡ್ರಿ. ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಯಾಕಂದ್ರೆ
ಇನ್ನೂ ನಾಳೆಗೆ ಐತ್ರಿ ನ್ಯೂ ಇಯರ್, ಅದಕ್ಕೆ ಇವತ್ತೇ ಹೇಳಾಕತ್ತೀನಿ ರೀ ನಾನು. ಅಡ್ವಾನ್ಸಾಗಿ ಹೇಳಿದ್ರೆ ಭೀ ನ್ಯೂ ಇಯರ್ ಇದ್ದಂಗೆ ಇರ್ತದಲ್ರಿ, ನಾಳೆಗೆ ಇದ್ದ ರೀ, ಅದಕ್ಕೆ ಅಡ್ವಾನ್ಸಾಗಿ ಎಲ್ಲರಿಗೂ ನ್ಯೂ ಇಯರ್ ಅಂತ ಹೇಳತ್ತೀನಿ ರೀ ಫ್ರೆಂಡ್ಸ. ಎಲ್ಲರೂ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿರಿ ಮನ್ಯಾಗ, ಮಾಡಿಕೆರೆ ಕಮೆಂಟ್ದಾಗ ತಿಳಿಸ್ರಿ ಹೆಂಗೆ ಮಾಡಿರಿ ಅಂತೇಳಿ. ಇಲ್ಲಿ ನೋಡ್ರಿ ಬಿಸಿ ಬಿಸಿ ಬಜ್ಜಿ ಎಷ್ಟು ಚಂದ ಕೆಂಪು ಕೆಂಪಗಾಗಿ ಆಲತ್ತಾವ ಅಂತೇಳಿ. ಇದ್ರ ಕೂಡ ಉಳ್ಳಾಗಡ್ಡಿ ಮಿರ್ಚಿ ಬಜ್ಜಿ ಮಾಡ್ಬೇಕಂತಿದ್ರಿ, ಮತ್ತು ಇವೇ ಮಾಡೋದ್ರಾಗ ಸಾಕಾಗ್ತದ, ಇನ್ನು ಅದೆಲ್ಲಿ ಮಾಡಲಿ ಅಂತೇಳಿ ನಾನೇ ಮಾಡಲಿಲ್ಲ ರೀ ಫ್ರೆಂಡ್ಸ. ಯಾಕಂದ್ರೆ ದವಂತಿ ಗೊಬ್ಬರದ್ರಾಗ ತಡ ಆಗಿರ್ತದೆ ರೀ, ಮತ್ತು ರಾತ್ರಿ ಮಾಡಿ ನಿದ್ದೆ ಹತ್ತಂದ್ರೆ ನನಗೆ ಮಾಡೋದಾಗಂಗಿಲ್ಲ ರೀ ಫ್ರೆಂಡ್ಸ್. ಅದ್ರ ಕಲೆಗೆ ರೀ ಅಂದ್ರೆ ನಿದ್ದೆ ಹತ್ತಂದ್ರೆ ಮಾಡೋದಾಗಂಗಿಲ್ಲ ರೀ ನನಗೆ. ಇದು ನಿದ್ದೆ ಬರ್ತದ್ರಿ ನನಗಂದ್ರೆ, ಕಣ್ಣು ಜೋಲಿ ಹೋಗ್ಬಿಡ್ತೈತೆ ರೀ. ಮುಂಜಾನೆ ಹೇಳೋದು ತಡ ಮಾಡಿ ಹೇಳ್ತೀನಿ ಅಂದ್ರೆ ಭೀ ನನಗೆ ಇದು ಆಗ್ತದ್ರಿ, ಹೇಳೋದೇ ಥಂಡಿ ಇರ್ತದಲ್ರಿ ಭಾಳ. ಅದ್ರ ಕಲೆಗೆ ಇಲ್ಲಿ ಒಲಿ ಬಲ್ಪ್ ಹೆಚ್ಚಗೆ ಅಂತೇಳಿ ಮಾಡತ್ತೀನಿ ರೀ ನಾನು. ಗ್ಯಾಸ್ ತುಂಬ್ಕೊಂಬರ್ತಾ ಅಂದಾರಿ ಮಾಮನೇ, ಯಾವಾಗ ತುಂಬ್ಕೊಂಬರ್ತಾರೇನೋ, ನಾನೇ ಬೇಡ ಅನ್ನತ್ತಿದ್ರಿ ಅವ್ರಿಗೆ. ಯಾಕಂದ್ರೆ ಇವಾಗ ಗ್ಯಾಸ್ 900 ಏನೋ 10,000 ಮ್ಯಾಲೆ ಎಷ್ಟು ಆಗ್ಯದ ಅಂತೇಳಿರಿ. ಅದಕ್ಕೆ ನಾನೇ ಬೇಡ, ಹಂಗೆ ನೋಡೋಣ ಇನ್ನೊಂದು ಸ್ವಲ್ಪ ದಿನ ಹೋಲಿ ಅಂತೇಳಿ ಹೇಳಾಕತ್ತಿದ್ರಿ ಅವರಿಗೆ. ಅಚಾನಕ್ಕಾಗಿ ನಾನು ರಾತ್ರಿ ಸೆಲೆಬ್ರೇಷನ್ ಪಾರ್ಟಿ ಮಾಡಿದ್ರೆ ಭೀ ರಾತ್ರಿ ವೀಡಿಯೋ ಮಾಡ್ತೀನಿ ರೀ ನಾನು, ಎಷ್ಟು ಆಗ್ತದೆ ಅಷ್ಟು. ಮಾಮ ಅಂದ್ರೆ ನಾವೇನು ಹೇಳಂಗಿಲ್ಲ ಬಿಡಂಗಿಲ್ಲ ನೋಡು, ನೀನೇ ಮಾಡ್ಕೊಳ್ಳೋದು ಅಂತ ಹೇಳತ್ತೀರಿ ಅವರು. ಅದಕ್ಕೆ ನೋಡೋಣ ರೀ, ಆಯಿತು ಮಾಡ್ತೀನಿ ರೀ. ಅದಕ್ಕೆ ಇಲ್ಲ ನೋಡಿರಿ, ಇವಾಗ ಬಿಸಿ ಬಿಸಿ ಬಜ್ಜಿ ಕೆಂಪಗಾಗನ ತೆಗಿಯಾಕತ್ತೀನಿ ನೋಡಿರಿ. ಇವು ಬಜ್ಜಿ ಏನೋ ಗೊತ್ತಿಲ್ಲ ರೀ, ಒಂದು ಸ್ವಲ್ಪ ಇದು ಆಯ್ತಂದ್ರೆ ಸಿಡಿದು ಬಿಡ್ತಾರೆ ಟಬ್ಬನಂಗೆ ಎಣ್ಣೆಗೆ. ಅದ್ರ ಕಾಲಾಗೆ ನಂಗೆ ಭಯ ಬರ್ತದೆ ರೀ ಇವು ಮಾಡೋಕ್ಕೆ. ಮೊನ್ನೆ ಒಂದು ಸಲ ಮಾಡ್ದಾಕಳ ಹಿಂಗೆ ಸಿಡಿದಿತ್ತು ರೀ, ಅದ್ರ ಕಾಲಾಗೆ ನಾ ಮಾಡಲ್ಲ, ನೀವೇ ಮಾಡಿರಿ ಅಂತ ಹೇಳ್ತಿದ್ರು ಮಾವಾಗ. ನಾ ಮಾಡ್ತೀನಿ ತಗೋ ಅಂತೇಳಿದ್ರು. ಮಾಡ್ತಾ ಅಂದವ್ರು ಎಲ್ಲಿ ಹೋಗ್ತಾರೆ ಏನ್ರಿ, ದೂರ ಹೋಗಿ ಕೂತ್ಕೆರೆ ನೋಡಾಕತ್ತಾರೆ ರೀ ಅವರು, ಬಜ್ಜಿ ಯಾವಾಗ ಬರ್ತಾವೆ ಯಾವಾಗಿಲ್ಲ, ಯಾವಾಗ ತಿಲ್ಲಿ ಅಂತೇಳಿ. ನಾನು ಅಂದಿದ್ರಿ ಅವ್ರಿಗೆ, ಒಂದು ಸ್ವಲ್ಪ ಕೆಲ್ಸಕ್ಕೆ ಹೋಗಿ ಬರೋದು ದೂರ ಇತ್ತು ರೀ, ನಡೆದು ಮಾಡಿ ಮತ್ತಿಗೆ ಒಂದು ಸ್ವಲ್ಪ ಇದು ಆಲಾಗತ್ತಿತ್ತು, ರಚ್ಚಗೆ ಹೊತ್ಕೊಂಬರ್ಬೇಕಲ್ರಿ. ಅದಕ್ಕೆ ನಾ ಮಾಡಲ್ಲ ಅಂತ ಹೇಳಿದವ್ರಿಗೆ, ನಾ ಮಾಡ್ತೀನಿ ಅಂತ ಹೇಳಿರೋರು. ಮಾಡೋದು ಬಿಟ್ಟು ಅದು ಹ್ಯಾಂಗೆ ಮಾಡತ್ತೇವೆ ಅಂತೇಳಿ ನೋಡ್ಲಿಕ್ಕೂ ಬಂದಿಲ್ಲ ರೀ ಅವರು. ಇವಾಗ ಅವಿಷ್ಟು ಹಾಕೇನಲ್ರಿ, ಇವಾಗ ಇವಿಷ್ಟು ಹಾಕಾಕತ್ತೀನಿ ರೀ. ಉಳ್ಕಿವೆಲ್ಲ ಜಾಸ್ತಿ ಬಜ್ಜಿ ಐತ್ರಿ. ಇನ್ನು ನಾನಂತೂ ವಿಡಿಯೋ ಮಾಡೋದು ಕಮ್ಮಿ ಮಾಡೀನಿ ರೀ ಫ್ರೆಂಡ್ಸ. ಅದಕ್ಕೆ ಒಟ್ಟನೂ ವೀಡಿಯೋನು ವೈರಲ್ ಅಂದ್ರೆ ಹಿಂಗೆ ವೀಡಿಯೋನೇ ಓಡಲಾಗ್ಯಾವ್ರಿ. ನೋಡೋಣ ರೀ, ಹೊಸ ವರ್ಷ ಸ್ಟಾರ್ಟ್ ಆಗ್ಯದ, ಹೊಸ ವರ್ಷದಿಂದ ಓಡ್ತಾವೇನಂತೇಳಿ ಗೆಸ್ ಮಾಡೀನಿ. ನೀವೂ ಎಲ್ಲ ಸಪೋರ್ಟ್ ಮಾಡತ್ತೀರಿ, ಹಾಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಬರ್ರಿ ಪಟ ಪಟ ಅಂತ ಬಿಸಿ ಬಿಸಿ ಬಜ್ಜಿ ಮಾಡಿ ಬಜ್ಜಿ ತಿನ್ನೋಣಂತ. ಎಲ್ಲರೂ ಬರ್ರಿ ಫ್ರೆಂಡ್ಸ್, ಬಜ್ಜಿ ತಿನ್ನೋಣ ರೀ ಬಿಸಿ. ನಾವಂತಾರೆ ಇವಾಗ ಬಜ್ಜಿ ತಿನ್ನಕ್ಕಂತೇಳಿ ಎಲ್ಲ ಮಾಡತ್ತೀನಿ ನೋಡ್ರಿ ನಾನು. ಮಾಡ್ಕೇರಿ ಅವ್ರೇನು ಕೊಡಬೇಕು, ಅವರು ಕೂತಾರಲ್ಲಿ. ಅದಕ್ಕೆ ಇವು ಇಷ್ಟು ಕಡೆದನ್ನು ತೆಗೆದು ಮಾಡಿ ಅವರಿಗೆ ತಿನ್ನಕ್ಕೆ ಕೊಡ್ಬೇಕಂತೇಳಿ ಮಾಡೀನಿ ರೀ. ಅಲ್ಲಿ ಕೂತಿರ್ರಿ ಅವರು, ಹಂಗೆ ಮಾಡಿ ಇಂದ್ರ ಕಡೆ ತಿಂತೀವಿ ಅಂತ ಹೇಳತ್ತಿರು. ಇನ್ನು ಒಂದು ಕಡೆ ತೆಗ್ದಿನಲ್ರಿ, ಅವು ಕಡೆ ಕೊಡ್ತೀನಿ ರೀ ಅವ್ರಿಗೆ ತಿನ್ನಕ್ಕೆ. ರಚ್ಚು ರಾಧಿಕಾ ಎಲ್ಲರೂ ಬೀಳತ್ತಾರೆ ರೀ, ಅವ್ರಿಗೆ ಎಷ್ಟು ಕೊಟ್ಕೆರೆ ಆಮೇಲೆ ನಾ ಮಾಡ್ಕೋತ ಕುಂದಿರ್ತೀನಿ ರೀ. ಯಾವಾಗ ಅವರು ಮತ್ತೆ ಮಾಡೋಂಗಿಲ್ಲ, ಬಿಸಿ ಇದ್ದಕ್ಕಾಗೆ ತಿನ್ಬೇಕಲ್ರಿ, ಅದ್ರ ಕಾಲಾಗೆ ಬಿಸಿ ಇದ್ದಕ್ಕಾಗೆ ಕೊಡ್ತೀನಿ ರೀ ಅವ್ರಿಗೆ ಬಿಸಿ ಬಿಸಿ ಬಜ್ಜಿ. ಇಲ್ಲಿ ನೋಡಿರಿ ಬಜ್ಜಿ ತಿನ್ಕೋದು ಹೆಂಗೆ ಕೂತಾರ ಅಂತೇಳಿ, ಬಿಸಿ ಬಿಸಿ ಬಜ್ಜಿ ತಿನ್ನತ್ತಾರ ನೋಡ್ರಿ ಇವರು, ರಚ್ಚು ರಾಧಿಕಾ ಆಮೇಲೆ ಮಾಮಾರಿ. ಹಾಗೆ ಮಾಡಿ ಕೊಟ್ಟಿದ್ದಲ್ರಿ, ಅದಕ್ಕೆ ಅವರು ತಿನ್ನತ್ತಿರು. ಬಿಸಿ ಇರೋದ್ರಾಗೆ ಟೇಸ್ಟ್ ಬರ್ತಾವಂತೇಳಿ ಅವರು ಇನ್ನೂ ಕಟ್ಟಿಲ್ರಿ ಒಳಗೆ. ಇದು ಥಂಡ್ಯಾಗ ಬಿಸಿ ಬಿಸಿ ಬಜ್ಜಿ ಮಾಡ್ಕೊಂಡು ತಿನ್ಬೇಕ್ರಿ, ಬೆಚ್ಚಗೆ ಚಂದ ಹತ್ತದ್ರಿ, ಟೇಸ್ಟ್ ಬರ್ತಾವೆ. ಥಂಡ್ಯಾಗ ಸೂಟ್ರ್ ಹಾಕೊಂಡು ಕೂತಾರ ನೋಡ್ರಿ ಹೆಂಗೆ ತಿನ್ನತ್ತಾರ ಅಂತೇಳಿ ಬಿಸಿ ಬಿಸಿ. ಆಮೇಲೆ ಹಾಗೆ ಕಡಾಯ್ದು ಹಾಕಿದಲ್ರಿ, ಅದೇ ಗಂಗಳ ತೊಗೊಂಡು ಕೂತಿರು. ಪ್ಲೇಟ್ ಕೊಡೋ ಅನ್ನತ್ತೀರಿ ಅವರಿಗೆ, ತಿಂದು ಕೊಡತ್ತಿರ ಅವರು. ಇವರು ತತ್ತಿ ಬಜ್ಜಿ ತಿನ್ನೋದು ಬಿಟ್ಟು ತತ್ತಿ ಮ್ಯಾಲಿಂದ ಎಲ್ಲ ತಿನ್ನತ್ತಾರ ನೋಡ್ರಿ. ತತ್ತಿ ತಿನ್ನು ಅಂತೀನಿ ನಾ ಹೇಳೋಣ, ಬರೀ ಮ್ಯಾಲಿನ ಬಜ್ಜಿ ತಿನ್ನತ್ತಾರ. ಅದಕ್ಕೆ ಲಾಸ್ಟಿಗೆ ಅವ್ರಿಗೆ ಒಂದು ಸ್ವಲ್ಪ ಹಿಟ್ಟು ಉಳ್ಯಾನ ಈ ರೀತಿ ನಾನು ಕಡಲೆ ಹಿಟ್ಟಿಂದ ಸೇವಾ ಮಾಡ್ತಾರಲ್ರಿ, ಆ ರೀತಿ ಮಾಡ್ಲಾಗತ್ತೀನಿ ನೋಡ್ರಿ. ಈ ರೀತಿ ನಾನು ಯಾವಾಗೂ ಮಾಡ್ತಿದ್ರಿ, ಚಂದ ಬರ್ತೇವೆ, ಟೇಸ್ಟ್ನೂ ಇರ್ತಾವ್ರಿ. ಹಿಂಗೆ ಕಟ್ಟಿಗೆ ಆಗ್ತಾವಲ್ರಿ, ಟೇಸ್ಟ್ ಬರ್ತಾವೆ. ನಿಮ್ಗೆ ಏನರ ಹಿಟ್ಟು ತೊಳಿತು ಚೆನ್ನಾಗಿ ಏನೋ ಮಾಡೋಕ್ಕೆ ಆಗಲಿಲ್ಲ ಅಂದ್ರೆ, ನಿಮ್ಮ ಮನ್ಯಾಗ ಮಕ್ಕಳು ಅಥವಾ ನಿಮ್ಗೆ ತಿನ್ನಂಗೆ ಆಗಿತ್ತಂದ್ರೆ ಈ ರೀತಿ ಮಾಡಿರಿ, ಟೇಸ್ಟ್ನೂ ಬರ್ತಾವೆ, ಚಂದ ಹತ್ತಾವು. ನೀವು ಬೇಕಾದ್ರೆ ಮಾಡಿ ನೋಡಿರಿ, ಭಾಳ ಅಂದ್ರೆ ಭಾಳ ಭಾರಿ ಹತ್ತಾವ್ರಿ. ಅದ್ರ ಕಾಲಿಗೆ ನಾನು ಒಂದು ಸ್ವಲ್ಪ ಮಾಡ್ಬೇಕಂತೇಳಿ ಹಿಟ್ಟು ಉಳ್ದೈತ್ರಿ, ಅದಕ್ಕೆ ತಿಳಿ ಹಿಟ್ಟು
ಅದಕ್ಕೆ ಈ ರೀತಿ ಮಾಡಿದ್ರೆ ನೋಡ್ರಿ ನಾನು ನೋಡ್ರಿ ಎಷ್ಟು ಭಾರಿ ಆಗ್ಯಾವ ಅಂಥೇಳಿ ನೋಡಿರಿ ಹೆಂಗೆ ಹಾಕಿನ ಹಾಗೆ ತಿರುಗಿ ಹಾಕೀನಿ ಒಂಚೂರು ಎಲ್ಲಿ ಏನೂ ಆಗೋಲ್ಲ ಅಟ್ಟೆ ಚಂದ ಬರ್ತಾವೆ ರೀ. ಆಮೇಲೆ ಒಂದು ಸ್ವಲ್ಪ ಖಡಕ್ಕಾಗಿ ಎಬ್ಬಿಸ್ದೇವು ಅಂದ್ರೆ ಕಟಿ ಆತಾವೆ ರೀ. ಕಟಿ ಆದವಂದ್ರೆ ಟೇಸ್ಟ್ ಬರ್ತಾವೆ ನೋಡ್ರಿ ಎಷ್ಟು ಭಾರಿ ಆಯ್ತು ಅಂಥೇಳಿ. ಇದಿಷ್ಟು ಮಾಡಿ ತೆಗೆದಕ್ಕೆ ನಾನು ತಿನ್ನಕ್ಕೆ ಕುಂದಿರ್ತೀನಿ ರೀ. ಬಿಸಿ ಇರ್ತಾವಲ್ಲ, ಬಿಸಿ ಆರ್ದು ಅಂದ್ರೆ ಆಮೇಲೆ ಟೇಸ್ಟ್ ಬರೋಂಗಿಲ್ಲ ರೀ ಅದ್ರ ಕಾಲಾಗಿ. ಬರ್ರಿ ಫ್ರೆಂಡ್ಸ ನೋಡಿರಿ ತತ್ತಿ ಬಜ್ಜಿನೂ ಆಮೇಲೆ ಬಿಸಿ ಬಿಸಿದು ಇದು ರೆಡಿ ಆಯ್ತು ನೋಡ್ರಿ. ಚಕ್ಲಿ ಅಂತೀರಿ ಏನಂತೀರಿ, ರೌಂಡಾಗಿ ಎಲ್ಲ ರೆಡಿ ಆಯಿತು. ತತ್ತಿ ಬಜ್ಜಿ ನೋಡ್ರಿ ರೆಡಿ ಆಗೈತಿ. ಆಮೇಲೆ ರೌಂಡ್ ಇದ್ದಿದ್ದು ಅದನ್ನು ರೆಡಿ ಆಗೈತಿ ನೋಡ್ರಿ ಎಷ್ಟು ಭಾರಿ ಆಗ್ಯಾವ ಅಂತೇಳಿ. ಇವಂತೂ ಭಾಳ ಇಷ್ಟ ಆದ್ರೆ ನನಗೆ ನೋಡ್ರಿ ಎಷ್ಟು ಚಂದ ಆಗ್ಯಾವ ಅಂತೇಳಿ. ನೀವೇ ನೋಡ್ರಿ ಎಷ್ಟು ಇದರಲ್ಲೇ ಆಗ್ಯಾವ ಅಂತೇಳಿ. ಕೈಯಾಗಿ ಇಡ್ಲಿತಾನೆ ಮುರ್ಲಿಗೆ ತಾವು ನೋಡ್ರಿ ಈ ಕಟಿ ಆಗ್ಯಾವ್ರಿ. ಅವು ಎಣ್ಣೆಗಿದ್ದಕ್ಕ ಮೆತ್ತಗಿರ್ತೀವಿ, ಇವಾಗ ಕಟಿ ಆಗ್ಯಾವು. ಇಲ್ಲಿ ನೋಡ್ರಿ ತತ್ತಿ ಬಜ್ಜಿ ಎಷ್ಟು ಭಾರಿ ಆಗ್ಯಾವ ಅಂತೇಳಿ. ಬಿಸಿ ಬಿಸಿ ತತ್ತಿ ಬಜ್ಜಿ ಬೆಳ್ಳಗೆ ಭಾಳ ಅಂದ್ರೆ ಭಾಳ ಚಂದ ಕಾಣತ್ತವ್ರಿ. ಇವಾಗ ಅವರೆಲ್ಲ ತಿಂದು ಇಷ್ಟು ಉಳ್ದಾವೆ ನೋಡ್ರಿ ತತ್ತಿ ಬಜ್ಜಿ. ಇವಾಗ ನಾನು ತಿನ್ನಬೇಕು. ಬರ್ರಿ ಫ್ರೆಂಡ್ಸ ನೀವು ತಿನ್ನಾಕತ್ತೀರಿ. ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ರೀ. ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಮತ್ತೆಲ್ಲರಿಗೂ ಮುಂದಿನ ವಿಡಿಯೋ ಸಿಗ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಬಾಯ್.